ಬ್ಯೂಟಿಫುಲ್. ಮಿಸ್ ನಂದಿನಿ, ನಿಮ್ಮನ್ನ ನನ್ನ ಮನಸ್ಸಿನಲ್ಲಿ ಹೇಗೆ ಸೆರೆ ಹಿಡಿದಿದ್ದೀನಿ ಅಂತ. ಹರೀಶಾ, ಹರೀಶಾ, ಬಂದೇಮ್ಮ. ಏನ್ ಮಾಡ್ತಿದ್ಯೋ? ಏನಮ್ಮ? ಒಬ್ನೇ ಏನ್ ಮಾಡ್ತಿದ್ಯೋ? ಏನಿಲ್ಲಮ್ಮ. ತಗೋ, ನಿನಗೆ ಇಷ್ಟವಾದ ಅವರೆಕಾಳು ಉಪ್ಪಿಟ್ಟು ಮಾಡಿದೀನಿ, ತಿನ್ನೋ. ಅಯ್ಯೋ, ನೀನ್ ಯಾಕೆ ಮಾತಾಡಕ್ ಹೋದೆ? ನಾನು ಅಲ್ಲೇ ಬರ್ತಿದ್ನಲ್ಲ. ಹಾಲು ಕುಡಿಯೋ ಹೊತ್ನಲ್ಲಿ ಅಂಬ ಅಂತ ತನ್ನ ಕರು ಬರ್ದಿದ್ರೆ ಹಸು ಏನ್ ಮಾಡುತ್ತೆ ಹೇಳು? ತನ್ನೆ ಕಟ್ಟಿದ ಗೂಟನ್ ಕಿತ್ಕೊಂಡು ಕರುನ್ ಹುಡ್ಕೊಂಡು ಹೋಗುತ್ತೆ. ಅಂದ್ರೆ ನಾನ್ ನಿನ್ ಪುಟ್ಟ ಕರುನಾ? ಅಮ್ಮ, ಈ ಪುಟ್ಕರು ನಿನಗ್ ಗೊತ್ತಿಲ್ದೇನೆ ಎಂತ ಕೆಲಸ ಮಾಡಿದೆ ಗೊತ್ತಾ? ನಿನಗ್ ಹೇಳ್ದೆ ಕೇಳ್ದೇನೆ ಒಂದು ತುಂಟು ಹುಡುಗಿಗೆ ಶರಣಾಗೋಗಿದೆ. ಆ ನಿಜವೇನು? ಅದ್ಯಾರು ಮಗು ಆ ಪುಣ್ಯವಂತೆ? ಅವಳು ಒಪ್ಪಿ ಹೂ ಅಂದ್ರೆ ಪುಣ್ಯವಂತೆ ಅವಳಲ್ಲಮ್ಮ, ನಾನು. ಅಯ್ಯೋ ಹರೀಶ, ಒಲಿದ ಹೆಣ್ಣಿನ ಮುಂದೆ ಬಾಯ್ ಬಿಡ್ಲಾರ್ದೆ ಮನಸ್ಸಲ್ಲೇ ಮಂಡಿಗೆ ತಿಂತಿದ್ಯಲ್ಲೋ. ಅವಳೆಂಥವಳೇ ಆಗಿರ್ಲಿ, ನನ್ನ ಮಗನ್ ಮದುವೆ ಮಾಡ್ಕೋಬೇಕಾದ್ರೆ 108 ವ್ರತ ಮಾಡಿರ್ಬೇಕು. ಯಾರೋ ಅವಳು? ಅಮ್ಮ, ಅವಳ ಮನೆ ಅಡ್ರೆಸ್ ಯಾವ್ದೂ ಇಲ್ಲ, ಫೋಟೋ ಮಾತ್ರ ಇದೆ. ಹೆಸರು ನಂದಿನಿ ಅಂತ, ನನ್ನ ಸ್ಟೂಡೆಂಟ್. ಇದೇನೋ ಖಾಲಿ ಫೋಟೋ ಕೊಟ್ಟಿದ್ಯಾ? ಖಾಲಿ ಫೋಟೋನ? ಓಹೋ ಅಮ್ಮ, ಅದು ಪೇಪರ್ ಫಾಗ್ ಆಗಿರ್ಬೇಕು. ಆ ತುಂಟು ಹುಡುಗಿನ ನಾಳೆ ತೋರಿಸ್ತೀನಿ. ಎಷ್ಟೊಂದು ಬೇಜವಾಬ್ದಾರಿ. ಟ್ರಿಪ್ ತಗೊಂಡ್ ಬಂತ ಹೇಳಿ ಎಷ್ಟೊತ್ತಾಯ್ತು? ಇಲ್ಲಿ ಯಾವಾಗ್ಲೂ ಹೀಗೇನೆ, ಹೇಳಿದ ಕೆಲಸ ಸರಿಯಾಗಿ ಮಾಡೋದಿಲ್ಲ. ಮಿಸ್ ನಂದಿನಿ, ಸಿಸ್ಟರ್ ಇಲ್ಲಿ ಗ್ಲೂಕೋಸ್ ತರಲ್ಲ ಅಂತ ನೀವು ಅವ್ನು ಹುಡ್ಕೊಂಡು ಹೊರಟಿದ್ದೀರಲ್ಲ? ಹೌದು ಡಾಕ್ಟರ್, ಆ ಪೇಷಂಟ್ ತುಂಬಾ ವೀಕ್ ಆಗಿದ್ದಾರೆ. ನಾನ್ ಸಿಸ್ಟರ್ ಲಿಲ್ಲಿಗೆ ಹೇಳಿ ಅರ್ಧ ಗಂಟೆ ಆಯ್ತು. ಹೌದಾ? ಅವಳು ಎಲ್ಲಿದ್ದಾಳೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಬನ್ನಿ. ಹೌ ಇರ್ರೆಸ್ಪಾನ್ಸಿಬಲ್. ಇದೇನು ರೊಮ್ಯಾನ್ಸ್ ಮಾಡೋ ಟೈಮೇ? ಸಿಸ್ಟರ್ ಲಿಲ್ಲಿ ಬರ್ಲಿ ಅವ್ರಿಗೆ. ಮಿಸ್ ನಂದಿನಿ, ಪ್ಲೀಸ್ ಪ್ಲೀಸ್, ನೀವೇನು ಚಿಕ್ಕವರು, ಹೊಸಬ್ರು, ಇದೆಲ್ಲ ನಿಮ್ಗೆ ಹೊಸದಾಗೆ ಕಾಣಿಸುತ್ತೆ. ಆಸ್ಪತ್ರೆಲಿ ಇದೆಲ್ಲ ಮಾಮೂಲು. ಅದು ಅಲ್ದೆ ಇವರೆಲ್ಲ ಹಳೆ ಹುಲಿಗಳು. ಇವ್ರನ್ನ ದ್ವೇಷ ಕಟ್ಕೊಂಡ್ರೆ ನಾಳೆ ನಿಮ್ಗೆ ತೊಂದರೆ ಹೆಚ್ಚು. ಇದ್ರ ಬಗ್ಗೆ ಸರ್ಜನ್ಗೆ ಕಂಪ್ಲೇಂಟ್ ಮಾಡ್ತೀನಿ. ಇಂಥ ವಿಷಯಗಳು ಆಸ್ಪತ್ರೆಲಿ ಎಲ್ರಿಗೂ ಗೊತ್ತಿರೋ ಗುಟ್ಟು. ನೀವು ವಾರ್ಡ್ ಹೋಗಿ, ನಾನು ಗ್ಲೂಕೋಸ್ ತಗೊಂಡ್ಬರ್ತೀನಿ, ಪ್ಲೀಸ್. ಓಕೆ. ಏನ್ ಡಾಕ್ಟರ್ ಕರೆದ್ರಂತಲ್ಲ? ಒಂದು ಇಂಟ್ರೆಸ್ಟಿಂಗ್ ಕೇಸ್ ಇದೆ, ನೀವು ವಾಶ್ ಮಾಡ್ಕೊಂಡ್ ಬನ್ನಿ ಪ್ಲೀಸ್. ನೀವು ಮಾಡಿ, ನಾನು ನಿಮ್ಗೆ ಅಸಿಸ್ಟ್ ಮಾಡ್ತೀನಿ. ಡಾಕ್ಟರ್, ಈ ಡಿಫಿಕಲ್ಟ್ ಕೇಸ್ನ ನಾನು ಆಪರೇಟ್ ಮಾಡ್ಲಾ? ಎಸ್, ನೀವು ಕಲ್ತ್ಕೊಳ್ಳಿ ಅಂತಾನೆ ನಾನು ನಿಮ್ಮನ್ನು ಕರೆಸಿದ್ದು. ಪ್ಲೀಸ್. ಕಂಗ್ರ್ಯಾಚುಲೇಷನ್ ಮಿಸ್ ನಂದಿನಿ, ಆಪರೇಷನ್ ಸಕ್ಸಸ್ಫುಲ್. ಆ ಕೀರ್ತಿ ಸೇರ್ಬೇಕಾದ್ದು ನಿಮ್ಗೆ ಡಾಕ್ಟರ್. ಆಟೋ. ಆಟೋ. ಬನ್ನಿ ಮಿಸ್ ನಂದಿನಿ, ನಾನು ನಿಮ್ಮನ್ನು ಡ್ರಾಪ್ ಮಾಡ್ತೀನಿ. ಸುಮ್ನೆ ನಿಮ್ಗೆ ಯಾಕೆ ತೊಂದ್ರೆ ಡಾಕ್ಟರ್? ತೊಂದರೆ ಏನಿಲ್ಲ, ಅಂದ ವೇ ತಾನೆ. ಆದ್ರೂ ನೋಡಿ, ನಾನ್ ನಿಮ್ಮನ್ನ ನನ್ನ ಹೆಗಲ ಮೇಲೆ ಕೂತ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ.
ಕಾರಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಪ್ಲೀಸ್. ಓಕೆ. ಇವತ್ತೇನೋ ಆಟೋ ಸ್ಟ್ರೈಕ್ ಇರಬೇಕು ಅಂತ ಕಾಣಿಸುತ್ತೆ. ಯಾವ ಆಟೋನು ನಿಲ್ತಾನೆ ಇಲ್ಲ. ನೀವು ಬರ್ದೇ ಹೋಗಿದ್ರೆ ನಾನ್ ಮನೆಗೆ ಸೇರಿದು ತುಂಬಾ ಕಷ್ಟ ಆಗ್ತಿತ್ತು. ಅದಕ್ಕೆ ನಿಮಗೂ ನಿಮ್ ಕಾರ್ಗೂ ತುಂಬಾ ಥ್ಯಾಂಕ್ಸ್. ಮಿಸ್ ನಂದಿನಿ, ನಾನು ನಿಮ್ಮವನೇ, ಈ ಕಾರು ನಿಮ್ದೇನೆ. ಥ್ಯಾಂಕ್ಸ್. ಯಾಕೆ? ಹೌಸ್ಫುಲ್. ನೀವ್ ಹೇಳೋ ಥ್ಯಾಂಕ್ಸ್ ಜೇಬ್ ತುಂಬೋಗಿದೆ, ಬೇರೆ ಜಾಗನೇ ಇಲ್ಲ ಅದಕ್ಕೆ. ಅಲ್ರಿ, ದಿನಕ್ಕೆ ನೀವ್ ಎಷ್ಟ್ ಸಲ ಅಂತ ಥ್ಯಾಂಕ್ಸ್ ಹೇಳೋದು, ಅದನ್ನ ಎಷ್ಟ್ ಸಲ ಅಂತ ನಾ ಕೇಳಿಸ್ಕೊಂಡು ಜೇಬ್ ತುಂಬಿಸ್ಕೊತಿರೋದು. ಇತ್ತೀಚೆಗೆ ಸಿಗರೇಟ್ಗೆ ಅಂತ ಕೈ ಹಾಕಿದ್ರೆ ಸಿಕ್ಕೋದೆ ನಿಮ್ ಥ್ಯಾಂಕ್ಸ್. ಹಾ ಡಾಕ್ಟರ್, ಕೈಗೆ ಸಿಗೋ ಥ್ಯಾಂಕ್ಸ್ ನ ಬಿಟ್ಬಿಟ್ಟು ಸಿಗರೆಟ್ ನ ಯಾಕೆ ತಗೋತೀರಿ? ಏನ್ ಮಾಡೋದು ಹೇಳಿ, ನೀವ್ ಹೇಳೋ ಥ್ಯಾಂಕ್ಸ್ ಬರೀ ಕೈ ಸೇರುತ್ತೆ ಹೊರತು ಬಾಯಿವರೆಗೂ ಬರೋದಿಲ್ವೇ? ಮಿಸ್ ನಂದಿನಿ, ಇಫ್ ಯು ಡೋಂಟ್ ಮೈಂಡ್, ನಿಮ್ಗೆ ಟೈಮ್ ಇದ್ರೆ ನನ್ ಜೊತೆ ಒಂದ್ ಕಪ್ ಕಾಫಿ ಕುಡಿಬೋದಲ್ಲ? ನಿಮ್ಗೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ಬೇಕ್ರಿ. ಓ ಎಸ್, ನಿಮ್ ಜೊತೆ ಮಾತಾಡೋದೇ ಒಂದ್ ಸಂತೋಷ. ಇನ್ನು ಕಾಫಿ ಸೇರಿದ್ರೆ ಓಹ್ ಇದ್ದಿದ್ದು ಸಂತೋಷ. ಥ್ಯಾಂಕ್ಸ್. ಐ ಲವ್ ಯು. ನಿನ್ನ ಮನಸಾರ ಪ್ರೀತಿಸ್ತೀನಿ. ವಾಟ್ ಹ್ಯಾಪನ್? ಸೊಳ್ಳೆ. ನೀವೇನಾದ್ರು ಹೇಳಿದ್ರ? ಇಲ್ವಲ್ಲ. ಮಾತಾಡ್ತಾ ಮಾತಾಡ್ತಾ ಕಾಫಿ ಕುಡಿಯೋಣ ಅಂದ್ರಿ, ಏನು ಮಾತಾಡ್ಲಿಲ್ಲ. ಹಾ ಮಿಸ್ ನಂದಿನಿ, ಯು ಸಿ ನೀವು ಕಣ್ಣಿಗೆ ಮರೆ ಇದ್ದಾಗ ನಿಮ್ ಹತ್ರ ಏನೇನೋ ಮಾತಾಡ್ಬೇಕು ಅಂತ ಲೆಕ್ಕಾಚಾರ ಆಗುತ್ತೆ ಮನ್ಸು. ಅದೇ ನೀವು ಕಣ್ಣಿಗೆ ಎದುರಿಗೆ ಬಂದಾಗ ಲೆಕ್ಕಾಚಾರ ತಲೆಕೆಳಗಾಗ್ಬಿಡುತ್ತೆ, ಮಾತ್ ಮರ್ತೋಗುತ್ತೆ. ಯು ಸಿ ಇಟ್ಸ್ ಲೈಕ್ ಕಾಫಿ. ಕಾಫಿ ಆರೋಗುತ್ತೆ ಪ್ಲೀಸ್. ಡಾಕ್ಟರ್, ಏನೋ ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ ಅಂತ ನನ್ನನ್ನು ಕರ್ಕೊಂಡು ಬಂದಿದ್ದು ಇದು 4ನೇ ಸಲ. ಪ್ಲೀಸ್ ಈಗ್ಲಾದ್ರೂ ಹೇಳ್ಬಿಡಿ ಆ ಇಂಟ್ರೆಸ್ಟಿಂಗ್ ವಿಷಯ. ಹೇಳ್ಬೋದು, ಆದ್ರೆ ಆ ಇಂಟ್ರೆಸ್ಟಿಂಗ್ ವಿಷಯ ಹೇಳೋದಿಕ್ಕೆ ಅಡ್ಡಿ ಬರ್ತಿರೋದು ಯಾವ್ದು ಗೊತ್ತಾ? ಈ ನಿಮ್ಮ ಕಣ್ಣುಗಳು. ಇವುಗಳ ಹತ್ರ ಬಂದಾಗ ಆ ಕಣ್ಣಿನ ಮಿಂಚು ನಂಗೊಂಥರ ಮತ್ತು ತರಿಸುತ್ತೆ, ನಾಲ್ಗೆ ತಡವರ್ಸುತ್ತೆ, ಮಾತು ಮರ್ತು ಹೋಗುತ್ತೆ, ಗುಟ್ಟು ಗುಟ್ಟಾಗೆ ಉಳ್ಕೊಂಡ್ಬಿಡುತ್ತೆ. ನೆಕ್ಸ್ಟ್ ಟೈಮ್ ಹೇಳ್ಬಿಡ್ತೀನಿ. ಓಕೆ ಡಾಕ್ಟರ್, ಬಾಯ್. ಬಾಯ್. ಹರೀಶ, ಏನು ಇಷ್ಟು ಸಂತೋಷವಾಗಿದೆಯಾ? ಆ ಹುಡುಗಿ ಸಿಕ್ಕಿದ್ಲೇನೋ? ಹುಡುಗಿನೂ ಸಿಕ್ಕಿದ್ಲು, ಮಾತು ಆಡ್ದೆ, ಅವಳನ್ನ ನಾನೇ ಮನೆವರೆಗೂ ಡ್ರಾಪ್ ಮಾಡಿ ಬಂದೆ. ಮನೆಯೊಳಗೆ ಹೋಗ್ಲಿಲ್ವೇನೋ? ಅವಳು ಕರೀಲಿಲ್ಲ, ನಾನು ಹೋಗ್ಲಿಲ್ಲ. ಅಯ್ಯಯ್ಯೋ, ವಿಷಯ ಹೇಳಿದ್ಯೇನೋ? ವಿಷಯನ ಇವತ್ತು ಚೆನ್ನಾಗಿ ರಿಹರ್ಸಲ್ ಮಾಡ್ಕೊಂಡು ನಾಳೆ ಹೇಳ್ಬಿಡ್ತೀನಿ. ಹೇಳೇ ಬಿಡ್ತೀನಿ. ನನ್ ಕರ್ಮ, ಒಬ್ಬ ಹುಡುಗಿನ ನನ್ ಮದುವೆ ಮಾಡ್ಕೊಳ್ತೀಯ ಅಂತ ಕೇಳಕ್ಕೆ ರಿಹರ್ಸಲ್ ಬೇರೆನಾ? ನಮ್ ಕಾಲ್ವೇ ಚೆನ್ನಾಗಿತ್ತು. ಯಾರಿಲ್ಲ ಅಂದಿದ್ದು? ತಗೋಮ್ಮ.
ವಜ್ರದ ಹರಳು ಚಿನ್ನದ ಗೂಡನ್ನೇ ಹುಡುಕುತ್ತೆ. ಸರಸ್ವತಿ ಕಣೋ, ಸರಸ್ವತಿ ಕಣೋ ಹರೀಶ, ನಿಜವಾಗಿ ಸರಸ್ವತಿ ಕಣೋ.